ಸಹಜ ಕೃಷಿ ಬಳಗ ಶಿವಮೊಗ್ಗ ಎಲ್ಲ ಸ್ನೇಹಿತರಿಗೆ ಬೆಳಗಿನ ಶುಭೋದಯಗಳು. ತರಕಾರಿ ಬೆಡ್ಡು ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಆದಷ್ಟು ತರಕಾರಿ ಬೆಡ್ಗಳನ್ನು ಮಾಡ್ತಾಯಿದ್ದೇವೆ. ನಾನು ಕೂಡ ಒಂದು ತರಕಾರಿ ಬೆಡ್ಡು ಮಾಡಿ ಅಲ್ಲಿ ಏನು ಗಿಡಗಳನ್ನು ಹಾಕಿದಾಗ ಯಾವ ಥರ ಬಂದಿದೆ ಏನಂತ ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೀನಿ. ತರಕಾರಿ ಬೆಡ್ ಒಂದು ಸಣ್ಣದಾಗಿ, ಜಾಸ್ತಿ ಲೆಂತ್ ಇಲ್ಲ, ಮಾಮೂಲಿ ಒಂದು ಹೆಚ್ಚು ಕಡಿಮೆ ಒಂದು 8-9 ಅಡಿ ಇರ್ಬೋದು. ಈ ತರಕಾರಿ ಬೆಡ್ ಮಾಡಿ ಸಸಿಯನ್ನು ಹಾಕಿದಾಗ ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಬರ್ತಾ ಇದೆ, ಇದು ನಾಟಿ ಮೂಲಂಗಿ. ಇಲ್ಲಿ ಬೆಂಡೆಕಾಯಿ ಬರ್ತಾ ಇದೆ, ಇಲ್ಲಿ ಮೆಂತ್ಯ ಸೊಪ್ಪು ಬಂದಿದೆ, ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು ಬಂದಿದೆ, ಇಲ್ಲಿ ಪಾಲಕ್ಕು ಮತ್ತು ಮೆಂತ್ಯ, ಮತ್ತು ಇಲ್ಲಿ ಬೀನ್ಸು ಒಂದು ಬಂದಿದೆ, ಟೊಮೊಟೊ ಹಾಗೂ ಪಾಲಕ್ಕು. ಮತ್ತು ಇದು ಇನ್ನೂ ಹಾಕಬೇಕು, ಸಂಪೂರ್ಣವಾಗಿ ಬೀಜ ಇನ್ನೂ ಫಿಲಪ್ ಆಗಿಲ್ಲ. ಈ ಥರ ಹಾಕಿದಾಗ ಈ ಥರ ಬಂದಿದೆ. ಇವಾಗ ಇಲ್ಲಿ ನಾಟಿ ಮೂಲಂಗಿ, ಟೊಮೊಟೊ ಈ ಥರ ಬೆಡ್ ಮಾಡ್ಕೊಂಡು ನಾವು ಹಾಕಿದಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಥರ ದರ್ಗುಲೆಲ್ಲ ಹಾಕಬೇಕು, ಹಾಕಿ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಅನಿಸುತ್ತೆ ಮಣ್ಣಲ್ಲಿ ಸತ್ವ ಇಲ್ಲದೆ ಇರೋದಕ್ಕೆ. ಅದಕ್ಕೋಸ್ಕರ ನಾನಿಲ್ಲಿ ಜೀವಾಮೃತ ಮಾಡಿ ಇಟ್ಕೊಂಡಿದ್ದೀನಿ. ಜೀವಾಮೃತ ಮಾಡಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಈ ಜೀವಾಮೃತವನ್ನು ನಾನು ಅಪ್ಲೈ ಮಾಡ್ತೀನಿ ಇದಕ್ಕೆ. ಆ ಜೀವಾಮೃತ ಅಪ್ಲೈ ಮಾಡಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಸುಧಾರಣೆ ಆಯಿತು. ಮತ್ತು ಈ ಮೆಂತ್ಯ ಇದೆಯಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಆಮೇಲೆ ಪಾಲಕ್ ಸೊಪ್ಪು, ಬೀನ್ಸು ಅವೆಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅವಾಗವಾಗ ನಾನು ಸ್ವಲ್ಪ ಜೀವಾಮೃತವನ್ನು ಹಾಕ್ತೇನೆ. ಆಮೇಲೆ ಈ ಸಣ್ಣ ಗಿಡದಲ್ಲೇ ನೋಡಿ ಇನ್ನೊಂದು, ನಾನು ಆ ಕಡೆ ಟೊಮೊಟೊಕ್ಕೆ ಹಾಕಿದಾಗ, ಇಲ್ಲಿ ಟೊಮೊಟೊ ಹಾಕಿದಾಗ ತುಂಬ ದೊಡ್ಡ ಗಿಡ ಆಗೋವರೆಗೂ ಅಲ್ಲಿ ಏನು ಬಿಟ್ಟಿರಲಿಲ್ಲ ಕಾಯಿ. ಆದರೆ ನನ್ನ ಒಂದು ಅನುಭವದಲ್ಲಿ ಹೇಳಬೇಕಂದ್ರೆ, ನಾನು ಯಾವಾಗ ಈ ಜೀವಾಮೃತ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಇಲ್ಲಿ ಸಣ್ಣ ಗಿಡದಲ್ಲೇ ಇಲ್ಲಿ ನೋಡಿ ಕಾಯಿಗಳು ಸ್ಟಾರ್ಟ್ ಆಗಿದ್ದಾವೆ. ಸಣ್ಣ ಗಿಡದಲ್ಲೇ ಕಾಯಿಗಳು ಸ್ಟಾರ್ಟ್ ಆಗಿದ್ದಾವೆ. ಇದು ತರಕಾರಿ ಬೆಡ್ ಮೇಲೆ ಇರುವಂಥ ಒಂದು ಟೊಮೊಟೊ ಗಿಡ. ಆಮೇಲೆ ತದನಂತರವಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ಈ ಗಿಡಗಳಿಗೆ, ಟೊಮೊಟೊ ಗಿಡಗಳಿಗೆ ನಾನು ಯಾವಾಗ ಜೀವಾಮೃತ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲಿ ಮತ್ತೆ 3-4 ಕಾಯಿಗಳು ಬಂದೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿವರೆಗೂ ಇದರಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿರಲಿಲ್ಲ. ಇಲ್ಲಿ 2 ಕಾಯಿ ಇದೆ. ಈ ಥರ ಬದಲಾವಣೆಗಳು ನಾನು ಕಂಡುಕೊಂಡಿರೋದು. ಬರ್ತಾ ಬರ್ತಾ ಈ ಬೆಡ್ಡಲ್ಲಿ ಒಂದು ಪವರು ಅಂದರೆ ಸಾಮರ್ಥ್ಯ ಬಂದ ಮೇಲೆ ಏನಾಗುತ್ತೆ ಮತ್ತೆ ವೇಟ್ ಮಾಡಿ ನೋಡಬೇಕು. ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬಿಟ್ಟಿದೆ, ಇಲ್ಲೂ ಕೂಡ ಅಷ್ಟೇ. ಇದು ನನ್ನ ಅನುಭವ. ತರಕಾರಿ ಬೆಡ್ ಈಸ್ ಬೆಟರ್. ತರಕಾರಿ ಬೆಡ್ ಮಾಡಿ ಮಾಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ. ಬೇರು ಆಳಕ್ಕೆ ಇಳಿಯುತ್ತೆ, ಚೆನ್ನಾಗಿ ಬರುತ್ತೆ ಗಿಡಗಳು. ಏನೋ ಒಂದು ಮನಸ್ಸಿಗೇನು ಬೇಜಾರಾಗಲ್ಲ. ಬಟ್ ನಾವು ಮಣ್ಣಲ್ಲಿ ಸ್ವಲ್ಪ ಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ನಾವು ಏನಾದರೂ ಹಾಕಬೇಕಾಗುತ್ತೆ, ಜೀವಾಮೃತನೋ ಘನ ಜೀವಾಮೃತನೋ ಏನಾರು ಮಾಡಿ ಹಾಕಬೇಕಾಗುತ್ತೆ. ಮತ್ತು ಏನು ಹಾಕದೆ ಮಾಡೋಕ್ಕೋದ್ರೆ ಮತ್ತೆ ನಾವು ಮತ್ತೆ ಫೇಲ್ಯೂರ್, ಮನಸ್ಸಿಗೆ ಮತ್ತೆ ಬೇಜಾರು ಅನಿಸುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ, ಏನಾದರೂ ಜೀವಾಮೃತನೋ ಘನ ಜೀವಾಮೃತನೋ ಗೋಕೃಪಾಮೃತನೋ ಹಾಕಬೇಕಾಗುತ್ತೆ. ಆವಾಗ ನಮಗೆ ತಕ್ಕಮಟ್ಟಿಗೆ ಏನೋ ನಮಗೊಂದು ರಿಸಲ್ಟ್ ಸಿಗುತ್ತೆ. ಮನೆಗೆ ಏನು ಬೇಕೋ ಸೊಪ್ಪು ತರಕಾರಿಗಳು ಕಿತ್ಕೊಂಡು ಹೋಗ್ಬೋದು. ಇವತ್ತು ಮೆಂತ್ಯ ಕಿತ್ಕೊಂಡು ಹೋಗ್ಬೇಕಂತ ಇದ್ದೀನಿ. ಇದು ತರಕಾರಿ ಬೆಡ್ಡು ಮಾಡಬೇಕಾದ್ರೆ ಈಗ ಒಂದು ಏನು ಬಂದಿದೆ, ಕಾನ್ಫಿಡೆನ್ಸು ಬಂದಿದೆ. ಬೆಡ್ ಮಾಡಿ ನಾವು ಮನೆಗೆ ತರಕಾರಿಯನ್ನು ಬೆಳಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆದ್ದರಿಂದ ಎಲ್ಲರೂ ಕೂಡ ಮನೆಯಲ್ಲಿ ಹಾಕಿ ಈ ಥರ ಬೆಡ್ಗಳನ್ನು ಮಾಡಿ, ಒಂದೇ ಒಂದು ಬೆಡ್ಡು ಸ್ಟಾರ್ಟಿಂಗ್, ಒಂದೇ ಒಂದು ಬೆಡ್ ಮಾಡಿ ಅದರಲ್ಲಿ ಈ ಥರ ಸೊಪ್ಪು ತರಕಾರಿಗಳನ್ನು ಹಾಕಿ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡಾಗ ಮುಂದೆ ನಾವು ಇಲ್ಲಿ ಏನು ಡೆವಲಪ್ಮೆಂಟ್
ಡೆವಲಪ್ಮೆಂಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಓಕೆ, ಇಲ್ಲಿ ಈ ಥರ ಒಂದು ಸಿಸ್ಟಮ್ಮ. ಇಲ್ಲಿ ಮೆಂತ್ಯ ಹಾಕಿದ್ದೀನಿ. ಇದು ಬೆಡ್ ಅಲ್ಲ, ಒಂದು ಒಟ್ರಾಶಿಯಾಗಿ ನಾನು ಮೆಂತ್ಯ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಜೀವಾಮೃತ ಮತ್ತು ಘನ ಜೀವಾಮೃತ ಹಾಕಿದ್ದೀನಿ. ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಲೀಮಾ ಬೀನ್ಸು ಹಾಕಿದ್ದು. ಲೀಮಾ ಬೀನ್ಸ್ ಇದು ಬರ್ತಿದೆ. ಇದಕ್ಕೊಂದು ಊಟ ಕೊಟ್ಟು ಇದು ಮಾಡಿದ್ದೀನಿ. ಈ ಥರ ಮಾಡಿಕೊಂಡು ಇಷ್ಟು ಮಾಡಿದ್ದೀನಿ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ತರಕಾರಿ ಬೆಳೆಯಲು ಈಸ್ ಬೆಟರ್ ಆಪ್ಷನ್. ಮತ್ತು ಇದ್ರ ಬಗ್ಗೆ ಮಾರ್ಗದರ್ಶನ ಮಾಡಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಈ ತರಕಾರಿ ಬೆಡ್ಡು ಮುಂದೆ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಒಂದು ಒಳಗಡೆಯಿಂದ ಒಂದು ಆತ್ಮವಿಶ್ವಾಸ ಬಂದಿದೆ. ಓಕೆ, ಎಲ್ಲರಿಗೂ ನಮಸ್ಕಾರ.